ಒಂದು ಐಲ್ಯಾಂಡ್, ಅದು ಕೂಡ ಓಂ ಶೇಪ್ನಲ್ಲಿ ಇದೆ ಅಂದ್ರೆ ನಂಬ್ತೀರಾ? ಅದೇ ಪವಿತ್ರ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ನರ್ಮದಾ ನದಿಯ ಮಧ್ಯದಲ್ಲಿ ಇರುವ ಈ ದಿವ್ಯ ಕ್ಷೇತ್ರ ಲಕ್ಷಾಂತರ ಶಿವ ಭಕ್ತರಿಗೆ ಭಕ್ತಿಯ ಕೇಂದ್ರವಾಗಿದೆ. ಇಲ್ಲಿನ ಅಟ್ಮಾಸ್ಫಿಯರ್, ಹಿಸ್ಟರಿ ಮತ್ತು ಪಾಸಿಟಿವ್ ವೈಬ್ರೇಷನ್ ನಿಜವಾಗ್ಲೂ ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಓಂಕಾರೇಶ್ವರ್ ಜ್ಯೋತಿರ್ಲಿಂಗನ ಎಕ್ಸ್ಪ್ಲೋರ್ ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಬೆಳಿಗ್ಗೆ 9 ಗಂಟೆ ಆಗಿದೆ. ನಾನು ಉಜ್ಜಯಿನಿಂದ ಓಂಕಾರೇಶ್ವರ್ ಜ್ಯೋತಿರ್ಲಿಂಗ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ 200 ರೂಪೀಸ್ ಟಿಕೆಟು, 4 ಅವರ್ಸ್ ಜರ್ನಿ. ಸೊ ಬನ್ನಿ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಸೊ ಓಂಕಾರೇಶ್ವರ್ಗೆ ಹೋಗೋಣ. ಬೆಳಿಗ್ಗೆ 10 ಗಂಟೆಗೆ ಉಜ್ಜಯಿನಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿಯ ಮಧ್ಯೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್, ಹಸಿರು ಫೀಲ್ಡ್ಸ್, ಚಿಕ್ಕ ಚಿಕ್ಕ ವಿಲೇಜಸ್ ಮತ್ತು ಕೆಲವು ನದಿಯ ದೃಶ್ಯಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ವೆದರ್ ಮಾತ್ರ ತುಂಬ ಬಿಸಿಲು, ಬಿಸಿ ಗಾಳಿ ಮುಖ ಮೇಲೆ ಡೈರೆಕ್ಟಾಗಿ ಬರ್ತಿತ್ತು. ಟ್ರಾವೆಲ್ ಸ್ವಲ್ಪ ಟಯರ್ಡಿಂಗ್ ಆಗಿದ್ದರೂ ಓಂಕಾರೇಶ್ವರ ದರ್ಶನ ಎಕ್ಸೈಟ್ಮೆಂಟ್ ಅದನ್ನೆಲ್ಲ ಮರೆಸಿತ್ತು. ಓಂಕಾರೇಶ್ವರ ರೀಚ್ ಆದಮೇಲೆ ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಈಸಿಲಿ ನಿಮಗೆ ಶೇರಿಂಗ್ ಆಟೋ ಸಿಕ್ಬಿಡುತ್ತೆ. ಒಂದು ಪರ್ಸನ್ಗೆ 30 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ನಿಮ್ಮನ್ನು ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಸೊ ಇದು ಓಂಕಾರೇಶ್ವರ್ ನರ್ಮದಾ ನದಿ. ನೀರು ಕಮ್ಮಿ ಆಗಿದೆ, ಅಲ್ಲಿದೆ ಓಂಕಾರೇಶ್ವರ್ ನದಿ. ಸೊ ಇಲ್ಲಿ ಸ್ನಾನ ಮಾಡೋರು ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೀನುಗಳಿಗೆಲ್ಲ ಪುರಿ ಹಾಕಿದ್ದಾರೆ. ಮೀನು ಹಂಗೆ ಇದಾಗ್ತದೆ ನೋಡಿ, ಮೀನು ಬಂದು ತಿಂತಾ ಇದೆ. ಇಲ್ಲಿ ನೋಡಿ, ಈ ನರ್ಮದಾ ನದಿಯಲ್ಲಿ ಶಿವಲಿಂಗ ಸ್ವಯಂಭೂವಾಗಿ ಸಿಗುತ್ತೆ. ಅಂದರೆ ಇಲ್ಲಿ ಸಿಗೋ ಕಲ್ಲೆಲ್ಲ ಶಿವಲಿಂಗ ಥರ ಇರುತ್ತೆ. ಇವ್ರು ನೋಡಿದ್ರೆ ಏನೋ ಮಾಡ್ತಿದ್ದಾರೆ. ಭಯ್ಯಾಜಿ, ಓ ಇದು ನದಿ ಮೇ ಮಿಲಾ ಹೈ ಕ್ಯಾ? ನದಿ ಮೇ ಮಿಲಾ ಹೈ ಕ್ಯಾ? ಅಚ್ಚಾ. ಸೊ ಈ ಬ್ರಿಡ್ಜ್ ಇದೆ ನೋಡಿ, ಈ ಬ್ರಿಡ್ಜ್ ಮೇಲೆ ಹೋಗಿ ದೇವಸ್ಥಾನ ಒಳಗೆ ದರ್ಶನಕ್ಕೆ ಕ್ಯೂ ಹೋಗ್ಬೋದು. ಇನ್ನೊಂದು ಬೋಟಿಂಗಲ್ಲಿ ಕೂಡ ಹೋಗ್ಬೋದು. ಬೋಟಿಂಗ್ ನಿಮ್ಮ ಚಾಯ್ಸು. ಬೋಟಿಂಗಲ್ಲಿ ಹೋದರೆ ಹೋಗ್ಬೋದು, ಇಲ್ಲಾಂದರೆ ಬ್ರಿಡ್ಜ್ ಮೇಲೆ ಹೋಗ್ಬೋದು, ಓವರ್ ಬ್ರಿಡ್ಜ್. ಸೊ ನೋಡಿ, ಅಲ್ಲಿದೆ ಓಂಕಾರೇಶ್ವರ ಟೆಂಪಲ್ಲು. ಸೊ ಅಲ್ಲಿಂದ ಬೋಟಿಂಗಲ್ಲಿ ಹೋಗ್ಬೋದು. ಅಲ್ಲಿ ಹೋಗ್ತಾ ಇದ್ದಾರೆ ಬೋಟಿಂಗಲ್ಲಿ. ಅಲ್ಲಿ ಮೇಲೆ ಶಂಕರಾಚಾರ್ಯ ಸ್ಟ್ಯಾಚುನ ಮಾಡಿಟ್ಟಿದ್ದಾರೆ ನೋಡಿ, ತುಂಬ ಚಿಕ್ಕದಾಗಿ ಕಾಣ್ಬೋದು ಮೇ ಬಿ ಕ್ಯಾಮ್ರಾದಲ್ಲಿ. ಇಲ್ಲಿನ ಅಟ್ಮಾಸ್ಫಿಯರ್ ತುಂಬ ಪೀಸ್ಫುಲ್ ಆಗಿದೆ, ಜೊತೆಯಲ್ಲಿ ನರ್ಮದಾ ರಿವರ್ ವ್ಯೂ ಕೂಡ. ಈ ಓಂಕಾರೇಶ್ವರ ದರ್ಶನ ಮಾಡೋದಕ್ಕೆ ಡಿವೋಟೀಸ್ ಇಂಡಿಯಾದ ಎಲ್ಲ ರಾಜ್ಯಗಳಿಂದ ಬರ್ತಾರೆ. ನೋಡಿ, ಇಲ್ಲಿ VIP ಟಿಕೆಟ್ ಸಿಗುತ್ತೆ ಸ್ಪೆಷಲ್ ದರ್ಶನಗೆ, 300 ರೂಪಾಯಿ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಸಿಗ್ತಾ ಇಲ್ಲ. ನಾವು ನಾರ್ಮಲ್ ದರ್ಶನನೇ ಮಾಡಬೇಕು. ನಾನು ಏಂತಕ್ಕೆ VIP ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡ್ರೆ, ಇಲ್ಲಿರೋ ಫುಲ್ಲು ಬಿಸಿಲು. ಅಟ್ಲೀಸ್ಟ್ ಸ್ವಲ್ಪ ಬೇಗ ಆದರೂ ದರ್ಶನ ಆದರೆ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಫುಲ್ಲು ರಶ್ ಇದೆ. ಸೈಡ್ ಜಾಬ್ ಫುಲ್ ರಶ್ ಇದೆ ದೇವಸ್ಥಾನದಲ್ಲಿ. ಅಲ್ಲಿಂದ ಮೇಲೆಯಿಂದ ನೋಡಿದ್ರಲ್ಲ, ಬ್ರಿಡ್ಜ್ ಮೇಲೆಯಿಂದ ಎಷ್ಟು ಜನ ಇದ್ದಾರೆ ಅಂದರೆ ಫುಲ್ ಕೆಳಗೆ ಗಂಟ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಟ್ರೈ ಮಾಡೋಣ, ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋದು. ದೇವಸ್ಥಾನದ ಹತ್ತಿರ ಬಂದ ಮೇಲೆ ಭಕ್ತರ ಕ್ರೌಡ್ ನೋಡ್ಬೋದು. ಎಲ್ಲರ ಮುಖದಲ್ಲಿ ಒಂದು ಭಕ್ತಿ ಮತ್ತು ಪಾಸಿಟಿವ್ ಎನರ್ಜಿ ಇದೆ. ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭವಾದ ದರ್ಶನದ ಲೈನ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು. ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಆಗಿ ಮತ್ತೆ ವೆಯ್ಟ್ ಮಾಡಬೇಕಾಗಿತ್ತು. ಬೆಳಗ್ಗೆಯಿಂದ ಟ್ರಾವೆಲ್, ಬಿಸಿಲು, ಟಯರ್ಡ್ನೆಸ್ ಇದ್ದರೂ ಕೂಡ ಶಿವನ ದರ್ಶನ ಸಿಗುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಮಾತ್ರ ಕಡಿಮೆ ಆಗಲೇ ಇಲ್ಲ. ಸಮಯ ಹೇಗೆ ಕಳೆಯಿತು ಎನ್ನುವ ಅರಿವೇ ಇಲ್ಲದೆ ಲೈನ್ನಲ್ಲೇ ನಿಂತು ಓಂಕಾರೇಶ್ವರನ ಸೂರ್ಯಾಸ್ತಮವನ್ನು ಆನಂದಿಸ್ತಿದ್ದೆ. ಓಂಕಾರೇಶ್ವರ ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬ ವಿಭಿನ್ನ. ಸ್ಟೋನ್ ಕ್ರೇವಿಂಗ್ಸ್, ಏನ್ಷಿಯಂಟ್ ಡಿಸೈನ್ ಮತ್ತು ಸ್ಪಿರಿಚುವಲ್ ವೈಬ್ರೇಷನ್ಸ್ ಈ ಪ್ಲೇಸನ್ನು ಇನ್ನೂ ಸ್ಪೆಷಲ್ ಮಾಡುತ್ತೆ. ಫೈನಲಿ ಆಲ್ಮೋಸ್ಟ್ 5 ಅವರ್ಸ್ ವೆಯ್ಟ್ ಮಾಡಾದ್ಮೇಲೆ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಗರ್ಭಗುಡಿ ಹತ್ರ ರೀಚ್ ಆಗಿದ್ವಿ. ಇಲ್ಲಿಂದ ರಿಯಲ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಯಿತು. ಕ್ರೌಡ್ ತುಂಬ ಹೆವಿ ಇದ್ದರು. ಜನರು ಹಿಂದೆಯಿಂದ ಪುಷ್ ಮಾಡ್ತಿದ್ರು. 1 ಸೆಕೆಂಡ್ ನಿಲ್ಲೋಕ್ಕೆ ಕೂಡ ಚಾನ್ಸ್ ಇರಲಿಲ್ಲ. ಸೆಕ್ಯೂರಿಟಿ ಸ್ಟಾಫ್ ಕೂಡ ಕಂಟಿನ್ಯೂಯಸ್ ಮೂವ್ಮೆಂಟ್ ಮೇಂಟೈನ್ ಮಾಡ್ತಿದ್ರು. ಫೈನಲಿ ಆ ಪವಿತ್ರ ಕ್ಷಣ ಬಂದೇ ಬಿಡ್ತು. ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಆಯಿತು. आगे बढ़ो।
ಫ್ರೆಂಡ್ಸ್ ನಾವು ಬಂದಿದ್ದು 1 ಗಂಟೆಯಿಂದ ಇವಾಗ 7:30 ಲೆಕ್ಕ ಹಾಕಿ ಲೈನಲ್ಲಿ ನಿಂತ್ಕೊಂಡು ಬರೀ 5 ನಿಮಿಷಕ್ಕೆ ಒಂದು 3 ಸ್ಟೆಪ್ಪು ಆ ಥರ ಹೋಗಿ ಇವಾಗ ದರ್ಶನ ಆಯಿತು. ಆದರೆ ದರ್ಶನ ಆದಮೇಲೆ ಮನಸ್ಸಿಗೇನೋ ಒಂಥರ ನೆಮ್ಮದಿ. ನಾವಷ್ಟು ಎಫರ್ಟ್ ಹಾಕಿ ವೆಯ್ಟ್ ಮಾಡಿದ್ದಕ್ಕೂ ದರ್ಶನ ಆದಮೇಲೆ ಚೆನ್ನಾಗಿತ್ತು. ಸೊ ಹ್ಯಾಪಿ. ಜ್ಯೋತಿರ್ಲಿಂಗನ ಕಂಪ್ಲೀಟ್ ಮಾಡಿದೆ. ಓಂಕಾರೇಶ್ವರ್ ಜ್ಯೋತಿರ್ಲಿಂಗ ದರ್ಶನದ ಮುಗಿದ ನಂತರ ಮಮಲೇಶ್ವರ ದೇವಸ್ಥಾನಕ್ಕೂ ಹೋಗಿ ದರ್ಶನ ಪಡೆದ್ವಿ. ಟೈಮ್ ತುಂಬ ಕಮ್ಮಿ ಇದ್ದಿದ್ರಿಂದ ದೇವಸ್ಥಾನದ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಈ ವ್ಲಾಗ್ ಸ್ವಲ್ಪ ಶಾರ್ಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಜರ್ನಿ ಜೊತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯುವರ್ ಸಪೋರ್ಟ್. ಹರ್ ಹರ್ ಮಹಾದೇವ್.